ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಒಬ್ಬ ಸಾಮಾನ್ಯ ಯುವಕನ ಕನಸಿನಿಂದ ಆರಂಭವಾದ ಮೈಸೂರು ಸಾಮ್ರಾಜ್ಯ ನಂತರ ವಿಶ್ವವೇ ಮೆಚ್ಚಿದ ರಾಜವಂಶವಾಗಿ ಹೇಗೆ ಬೆಳೆದಿತ್ತು ಗೊತ್ತಾ? ಮೈಸೂರು ಮಹಾರಾಜರ ಸಂಪೂರ್ಣ ಕಥೆ ಬಹಳ ವರ್ಷಗಳ ಹಿಂದೆ. ಇಂದಿನ ಕರ್ನಾಟಕದ ಹೃದಯವಾಗಿರುವ ಮೈಸೂರು ಒಂದು ಸಣ್ಣ ಪ್ರದೇಶವಾಗಿತ್ತು. ಅಲ್ಲಿ ದೊಡ್ಡ ಸಾಮ್ರಾಜ್ಯಗಳೇ ಇಲ್ಲ, ದೊಡ್ಡ ಅರಮನೆಗಳೇ ಇಲ್ಲ. ಆದರೆ ಒಂದು ಕನಸು ಇತ್ತು. ಅದು ಇತಿಹಾಸವನ್ನು ಬದಲಿಸುವ ಕನಸು. ಆರಂಭ ಯದುರಾಯನ ಕನಸು. ಆ ಕಥೆ ಆರಂಭವಾಗುತ್ತದೆ ಯದುರಾಯ ಒಡೆಯರ್ ಎಂಬ ಯುವಕನಿಂದ. ಅವನು ಸಾಮಾನ್ಯ ವ್ಯಕ್ತಿ, ಆದರೆ ಅವನೊಳಗೆ ಒಂದು ದೊಡ್ಡ ಕನಸು ಇತ್ತು, ತನ್ನದೇ ರಾಜ್ಯವನ್ನು ನಿರ್ಮಿಸುವ ಕನಸು. ಒಂದು ದಿನ ಅವನು ಮೈಸೂರಿನ ಸಮೀಪದ ಪ್ರದೇಶಕ್ಕೆ ಬಂದನು. ಅಲ್ಲಿ ರಾಜಕೀಯ ಗೊಂದಲಗಳು ನಡೆಯುತ್ತಿದ್ವು. ಜನರು ಭಯದಲ್ಲಿ ಬದುಕುತ್ತಿದ್ದರು. ಆ ಸಮಯದಲ್ಲಿ ಯದುರಾಯನು ತನ್ನ ಧೈರ್ಯದಿಂದ ಜನರ ಮನ ಗೆದ್ದನು. ನಿಧಾನವಾಗಿ ಅವನು ನಾಯಕನಾದನು. 1399ರಲ್ಲಿ ಮೈಸೂರು ರಾಜ್ಯವನ್ನು ಸ್ಥಾಪಿಸಿದನು. ಇದರಿಂದ ಆರಂಭವಾಯಿತು ಒಂದು ಮಹಾನ್ ವಂಶ, ಒಡೆಯರ್ ವಂಶ. ಒಡೆಯರ್ ವಂಶದ ಬೆಳವಣಿಗೆ ಯದುರಾಯನ ನಂತರ ಹಲವು ರಾಜರು ಬಂದರು. ಅವರು ರಾಜ್ಯವನ್ನು ವಿಸ್ತರಿಸಿದರು. ಅವರು ಕೇವಲ ಯುದ್ಧವನ್ನೇ ಮಾಡಲಿಲ್ಲ, ಜನರ ಸಮಸ್ಯೆಗಳನ್ನು ಕೇಳಿದರು, ಕೃಷಿಯನ್ನು ಉತ್ತೇಜಿಸಿದರು, ದೇವಸ್ಥಾನಗಳನ್ನು ಕಟ್ಟಿಸಿದರು. ಮೈಸೂರು ನಿಧಾನವಾಗಿ ಒಂದು ಸುಂದರ ಮತ್ತು ಸಮೃದ್ಧ ರಾಜ್ಯವಾಯಿತು. ಮೈಸೂರು ಅರಮನೆ ವೈಭವದ ಸಂಕೇತ. ಒಡೆಯರ್ ರಾಜರು ಕಟ್ಟಿಸಿದ ಅದ್ಭುತ ಕಟ್ಟಡಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಮೈಸೂರು ಅರಮನೆ. ಈ ಅರಮನೆ ಕೇವಲ ಒಂದು ಕಟ್ಟಡವಲ್ಲ, ಇದು ಮೈಸೂರು ರಾಜರ ಶಕ್ತಿ, ಸಂಸ್ಕೃತಿ ಮತ್ತು ಶ್ರೀಮಂತಿಕೆಯ ಸಂಕೇತ. ರಾತ್ರಿ ಬೆಳಕಿನಲ್ಲಿ ಈ ಅರಮನೆ ನೋಡಿದರೆ ಅದು ಸ್ವರ್ಗದಂತೆ ಕಾಣುತ್ತದೆ. ಅಚಾನಕ್ ಬದಲಾವಣೆ. ಹೈದರ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಮೈಸೂರು ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ತಿರುವು ಬಂತು. ಹೈದರ ಅಲಿ ಎಂಬ ಯೋಧನು ಅಧಿಕಾರಕ್ಕೆ ಬಂದನು. ಅವನು ಶಕ್ತಿಶಾಲಿ ಮತ್ತು ಚತುರನಾಗಿದ್ದ. ನಂತರ ಅವನ ಮಗ ಟಿಪ್ಪು ಸುಲ್ತಾನ್ ಇತಿಹಾಸದಲ್ಲೇ ಧೈರ್ಯಶಾಲಿ ರಾಜರಲ್ಲಿ ಒಬ್ಬ. ಅವನು ಬ್ರಿಟಿಷರ ವಿರುದ್ಧ ಹೋರಾಡಿದನು. ಅವನ ಗುರಿ ಒಂದೇ, ಸ್ವಾತಂತ್ರ್ಯ. ಅಂತಿಮ ಯುದ್ಧ ಶ್ರೀರಂಗಪಟ್ಟಣ 1799ರಲ್ಲಿ ನಡೆದ ಶ್ರೀರಂಗಪಟ್ಟಣ ಯುದ್ಧ. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಶೂರತನದಿಂದ ಹೋರಾಡಿದನು, ಆದರೆ ಕೊನೆಗೆ ಸಾವನ್ನಪ್ಪಿದನು. ಅವನ ಸಾವಿನ ನಂತರ ಮೈಸೂರು ಮತ್ತೆ ಒಡೆಯರ್ ವಂಶದ ಕೈಗೆ ಹಿಂತಿರುಗಿತು. ಮೈಸೂರು ಸ್ವರ್ಣಯುಗ. ಮೈಸೂರು ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಿ ರಾಜರಲ್ಲಿ ಒಬ್ಬರು ಕೃಷ್ಣರಾಜ ಒಡೆಯರ್ 4ನೇ ಅವರ ಕಾಲವನ್ನು ಸ್ವರ್ಣಯುಗ ಎಂದು ಕರೆಯುತ್ತಾರೆ. ಏಕೆ ಗೊತ್ತಾ? ವಿದ್ಯುತ್ ಮೊದಲಿಗೆ ಬಂದ ರಾಜ್ಯಗಳಲ್ಲಿ ಮೈಸೂರು ಒಂದು ಶಿಕ್ಷಣದಲ್ಲಿ ದೊಡ್ಡ ಪ್ರಗತಿ, ರೈಲು ಮಾರ್ಗಗಳು, ಕೈಗಾರಿಕೆಗಳು, ಸಂಗೀತ ಮತ್ತು ಕಲೆಗಳಿಗೆ ಪ್ರೋತ್ಸಾಹ. ಮೈಸೂರು ಭಾರತದಲ್ಲೇ ಅತ್ಯುತ್ತಮ ಆಡಳಿತ ಹೊಂದಿದ ರಾಜ್ಯವಾಗಿ ಪ್ರಸಿದ್ಧವಾಯಿತು. ಸಂಸ್ಕೃತಿ ಮತ್ತು ಕಲೆಗಳ ಸ್ವರ್ಗ ಮೈಸೂರು. ಕೇವಲ ರಾಜಕೀಯ ಶಕ್ತಿಯಲ್ಲ, ಇದು ಕಲೆಗಳ ತವರೂರು. ಸಂಗೀತಗಾರರು, ಚಿತ್ರಕಾರರು, ನೃತ್ಯಗಾರರು ಎಲ್ಲರಿಗೂ ರಾಜರಿಂದ ಪ್ರೋತ್ಸಾಹ ಸಿಕ್ಕಿತು. ಮೈಸೂರು ಶೈಲಿಯ ಚಿತ್ರಕಲೆ ಇಂದಿಗೂ ಪ್ರಸಿದ್ಧ. ಮೈಸೂರು ದಸರಾ ವಿಶ್ವ ಪ್ರಸಿದ್ಧ ಹಬ್ಬ. ಮೈಸೂರು ರಾಜರ ಹೆಮ್ಮೆಯ ಆಚರಣೆಯೆಂದರೆ ಮೈಸೂರು ದಸರಾ. ಈ ಹಬ್ಬದಲ್ಲಿ ಅಂಬಾರಿಯಲ್ಲಿ ದೇವಿ ಚಾಮುಂಡೇಶ್ವರಿ, ಸಾವಿರಾರು ಜನರ ಜಾತ್ರೆ, ಬೆಳಕಿನಲ್ಲಿ ಮಿನುಗುವ ಅರಮನೆ. ಇದು ಕೇವಲ ಹಬ್ಬವಲ್ಲ, ಒಂದು ಅನುಭವ. ಕೊನೆಯ ಮಹಾರಾಜ. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಜಯಚಾಮರಾಜೇಂದ್ರ ಒಡೆಯರ್ ಮೈಸೂರು ರಾಜ್ಯವನ್ನ ಭಾರತಕ್ಕೆ ಸೇರಿಸಿದರು. ಅವರೊಬ್ಬ ಜ್ಞಾನಿ ಮತ್ತು ಸಂಸ್ಕೃತಿ ಪ್ರಿಯ ರಾಜ. ಮೈಸೂರು ಮಹಾರಾಜರ ವಿಶೇಷತೆ: ಜನಪರ ಆಡಳಿತ, ಅಭಿವೃದ್ಧಿಗೆ ಒತ್ತು, ಸಂಸ್ಕೃತಿಗೆ ಗೌರವ, ಧರ್ಮ ಮತ್ತು ಸಂಪ್ರದಾಯಗಳ ರಕ್ಷಣೆ. ಒಮ್ಮೆ ಒಂದು ಸಣ್ಣ ರಾಜ್ಯವಾಗಿದ್ದ ಮೈಸೂರು ಇಂದು ಕರ್ನಾಟಕದ ಹೆಮ್ಮೆಯ ಸಂಕೇತವಾಗಿದೆ. ಈ ಎಲ್ಲವೂ ಸಾಧ್ಯವಾಯಿತು ಮೈಸೂರು ಮಹಾರಾಜರ ದೃಢ ನಿಶ್ಚಯದಿಂದ. ರಾಜರು ಹೋದರೂ ಅವರ ಕಥೆಗಳು ಇನ್ನೂ ಜೀವಂತವಾಗಿವೆ. ಮೈಸೂರು ಅರಮನೆ ಪ್ರತಿಯೊಂದು ಗೋಡೆಯೂ ಇಂದಿಗೂ ಅವರ ಮಹಿಮೆ ಹೇಳುತ್ತಿದೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.